The Raging Bulls are ready. Please welcome Bengaluru Bulls. Kabaddi, Premi, one and only. Kabaddi. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಡಿಟರ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ಬೆಸ್ಟ್ ವೆಬ್ಸೈಟ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಈ ವೆಬ್ಸೈಟ್ನ ಹೆಸರು 𝗩𝗏𝗏𝗪𝗏𝒏𝒏𝒏𝒏𝒏𝒏 ಅಂತ. ಈ ವೆಬ್ಸೈಟ್ನ ಒಂದು ಫ್ಯೂಚರ್ ಏನಂದರೆ, ನೀವು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಿಂದ ಜಸ್ಟ್ ಒಂದು ಲಿಂಕ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ವಿಡಿಯೋ ನಿಮಗೆ HD ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಆಗುತ್ತೆ. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇವಾಗ ನಾನು ಇನ್ಸ್ಟಾಗ್ರಾಮ್ನ ಒಂದು ಏನಂದರೆ ಲಿಂಕ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಅದರ ಲಿಂಕ್ನ ಇಲ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಈ ರೀತಿ ಟ್ಯಾಪ್ ಮಾಡಿ ಹಿಡಿದ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದಮೇಲೆ ಇವಾಗ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ ತಕ್ಷಣ ಕೆಳಗಡೆ ನಿಮಗೆ ಈ ರೀತಿ ವೀಡಿಯೋ ಶೋ ಆಗಿಬಿಡುತ್ತೆ. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನೋಡ್ಬೋದು, ನೀವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸಡನ್ನಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಫಾಸ್ಟಾಗಿ ಕೂಡ ಅದು ಡೌನ್ಲೋಡ್ ಆಗಿ ಕಂಪ್ಲೀಟ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಎಷ್ಟೊಂದು ಬೇಗ ಕೆಳಗಡೆ ಡೌನ್ಲೋಡ್ ಆಗಿ ಕೂಡ ಕಂಪ್ಲೀಟ್ ಕೂಡ ಆಗಿದೆ. ಈ ರೀತಿ ನೀವು ಯೂಟ್ಯೂಬ್ ಹಾಗೆ ಫೇಸ್ಬುಕ್, ಟ್ವಿಟರ್ ಈ ಎಲ್ಲ ರೀತಿ ಪ್ಲ್ಯಾಟ್ಫಾರ್ಮ್ಗಳಿಂದ ಈ ಒಂದೇ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ಒಂದು ವೆಬ್ಸೈಟ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೀವು ಪ್ರಿಸೆಟ್ನ ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಏನು ಮಾಡಿ ಅಂದರೆ, ನಮ್ಮ ಒಂದು ವೆಬ್ಸೈಟ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆಲ್ರೆಡಿ, mkstudio.editing.com ಅಂತ. ಗೂಗಲಲ್ಲಿ ಹೋಗಿ mkstudio editing ಅಂತ ಟೈಪ್ ಮಾಡಿ ಫಸ್ಟಿಗೆ ನಮ್ಮ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋದಿ. ಯಾರಿಗೆ ಗೊತ್ತಿಲ್ಲ ಅವರು ಈ ಸ್ಟೆಪ್ನ ಮಿಸ್ ಮಾಡಬೇಡಿ, ಯಾಕಂದರೆ ಪ್ರಿಸೆಟ್ ಯಾವ ರೀತಿ ಡೌನ್ಲೋಡ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಪ್ರಿಸೆಟ್ನ ಡೌನ್ಲೋಡ್ ಮಾಡೋಕ್ಕೆ ಈ ರೀತಿ ವೆಬ್ಸೈಟಲ್ಲಿ ಎಂಟ್ರ್ ಆದರೆ ಸಾಕು, ನಿಮಗೆ ಇಲ್ಲಿ ಎಲ್ಲ ವೀಡಿಯೋ ಇಮೇಜ್ಗೂ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ಒಂದು ಇಲ್ಲಿ ಫಾದರ್ ಮದರ್ ಆ್ಯನಿವರ್ಸರಿ ವೀಡಿಯೋ ಇತ್ತು, ಹಾಗೆ ಇಲ್ಲಿ 3D ವೀಡಿಯೋ ಇದೆ, ಹಾಗೆ ಕಬಡ್ಡಿ ವೀಡಿಯೋ ಇದೆ. ಇದೇ ರೀತಿ ನೀವು ಎಲ್ಲ ಹಳೆ ವೀಡಿಯೋಗಳು ಕೆಳಗಡೆ ಇರುತ್ತೆ, ಹೊಸ ವೀಡಿಯೋ ಏನು ಬರುತ್ತೆ ಅದು ಮೇಲೆ ಬರ್ತಾ ಇರುತ್ತೆ. ಇವಾಗ ಕಬಡ್ಡಿದು ಇನ್ನೂ ಇಲ್ಲಿ ಆ್ಯಡ್ ಆಗಿಲ್ಲ, ನೀವು ವೀಡಿಯೋ ನೋಡೋ ಟೈಮಲ್ಲಿ ಆ್ಯಡ್ ಆಗಿರುತ್ತೆ. ಇವಾಗ ನಾನು ಇಲ್ಲಿ ಬೇರೆ 3D ವೀಡಿಯೋದು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈ ಇಮೇಜ್ ಮೇಲೆ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ನೀವು ಹೊಸ ಪೇಜ್ ಒಳಗಡೆ ಎಂಟ್ರ್ ಆಗ್ತೀರಾ. ಇಲ್ಲಿ ಎಂಟ್ರ್ ಆದಮೇಲೆ ಕೆಳಗಡೆ ನಿಮಗೆ ಅಲೈಟ್ ಮ್ಯೂಸಿಯಂ 4.0 ವರ್ಷನ್ ಇರುತ್ತೆ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಮೇಜ್ ಡೌನ್ಲೋಡ್ ಆಪ್ಷನ್ ಇರುತ್ತೆ. 3D ಪ್ರಿಸೆಟ್ ಲಿಂಕ್ ಅಂತ ಇದೆ, ನಿಮಗೆ ಇಲ್ಲಿ 𝗕𝗙𝗙𝗪𝗏 ಪ್ರಿಸೆಟ್ ಲಿಂಕು ಹಾಗೆ ಬುಕ್ ಮಾರ್ಕ್ ಪ್ರಿಸೆಟ್ ಲಿಂಕ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರಿಸೆಟು ಡೌನ್ಲೋಡ್ ಆಗುತ್ತೆ. ಓಕೆ, ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಇಂಪೋರ್ಟ್ ಮಾಡ್ಕೊಂಡಿರೋ ಪ್ರಾಜೆಕ್ಟ್ಸ್ ಏನಾಗಿತ್ತು ಅಂದರೆ, ನಿಮ್ಮ ಅಲೈಟ್ ಮೋಷನ್ ಒಂದು ಪ್ರಾಜೆಕ್ಟ್ಸ್ ಆಪ್ಷನಲ್ಲಿ ಈ ರೀತಿ ಬಂದಿರುತ್ತೆ, ಕಬಡ್ಡಿ ಬುಕ್ ಮಾರ್ಕ್ ಬೈ mkstudio editing ಅಂತ, ಹಾಗೆ ಇನ್ನೊಂದು 𝗕𝗙𝗙𝗪𝗏 ಬೈ mkstudio editing ಅಂತ. ಓಕೆ, ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಕಬಡ್ಡಿ ಬುಕ್ ಮಾರ್ಕ್ ಬೈ mkstudio editing ಅಂತ ಇದೆ ನೋಡಿ, ಅದನ್ನ ಓಪನ್ ಮಾಡ್ಕೊಳ್ಳಿ. ಇದನ್ನ ಓಪನ್ ಮಾಡ್ಕೊಂಡು ಆದ ತಕ್ಷಣ ನೋಡ್ತಿರ್ಬೋದು, ಈ ರೀತಿ ನಾನು ಕೆಲವೊಂದಿಷ್ಟು ಬುಕ್ ಮಾರ್ಕ್ನ ಆಲ್ರೆಡಿ ಆ್ಯಡ್ ಮಾಡಿರ್ತೀನಿ. ನೀವು ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಾಗುತ್ತೆ ಅಂದರೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನಲ್ಲಿ ಹೋಗಿ. ಓಕೆ, ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನಲ್ಲಿ ಹೋದಾದಮೇಲೆ ನಿಮಗೆ ನಾನೊಂದು ಆಲ್ರೆಡಿ ರೆಡಿ ಮಾಡಿರೋ ಒಂದು ವೀಡಿಯೋ ಕ್ಲಿಪ್ನ ಕೊಟ್ಟಿರ್ತೀನಿ ನಿಮಗೆ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡೋಕ್ಕೆ. ಆ ವಿಡಿಯೋ ಕ್ಲಿಪ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದು 8 ಸೆಕೆಂಡ್ ವಿಡಿಯೋ ಕ್ಲಿಪ್ ಇರುತ್ತೆ, ಅದನ್ನ ನೀವು ಈ ರೀತಿ ಆ್ಯಡ್ ಮಾಡ್ಕೊಂಡು ಆದ ತಕ್ಷಣ ಸೈಡಿಗೆ ಒಂದು ಸ್ವಲ್ಪ ಗ್ರೀನ್ ಬಂದರೆ ನೀವು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಆಪ್ಷನ್ ಮೂಲಕ ಒಂದು ಸ್ವಲ್ಪ ಈ ರೀತಿ ಸೈಜ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಓಕೆ, ಹೆಚ್ಚಿಗೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮುಂದೆ ನೋಡ್ತಿರ್ಬೋದು, ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 8.19 ಸೆಕೆಂಡಿಂದ ನೀವು ಇಮೇಜ್ನ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ಕ್ಲಿಪ್ಪು ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಒಂದು ಟೆಕ್ಸ್ಟ್ ಎನಿಮೇಷನ್ ಇರೋ ವಿಡಿಯೋ ಕ್ಲಿಪ್ ಇರುತ್ತೆ. ಇವಾಗ ನೀವು ಇಲ್ಲಿ 8.19 ಸೆಕೆಂಡ್ಗೆ ಬಂದುಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನ್ ಹೋಗ್ಬಿಟ್ಟು ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು ಬುಕ್ ಮಾರ್ಕ್ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ರೈಟ್ ಸೈಡ್ ಕಟ್ ಮಾಡೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ಇಮೇಜ್ನ ಕಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಇದೇ ರೀತಿ ಇಮೇಜ್ಗಳನ್ನ ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದಕ್ಕೆ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡಬೇಕಂತ ತೋರಿಸ್ತೀನಿ. ಮುಂದೆ ಸೇಮ್ ಇದೇ ರೀತಿ ನೀವು ಎಲ್ಲ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಾಡಬೇಕು ಅಂತ ಹೇಳಲ್ಲ, ಯಾಕಂದರೆ ಎಲ್ಲ ಸೇಮ್ ಸ್ಟೆಪ್ಸ್ ಇದೆ. ಓಕೆ, ಇವಾಗ ನೀವು ಇಲ್ಲಿ ಮುಂದೆ ಬಂದುಬಿಟ್ಟು ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ನಿಮಗೆ 12.3 ಸೆಕೆಂಡ್ಗೆ ಒಂದು ಫುಲ್ ಕಬಡ್ಡಿ ಟೀಮ್ ಫುಲ್ ಇಮೇಜ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಅದೇ ಇಲ್ಲಿ ಸೂಟ್ ಆಗುತ್ತೆ. ಈ ರೀತಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೂಲಕ ಈ ರೀತಿ ಒಂದು ಸ್ವಲ್ಪ ಅದನ್ನ ರೈಟ್ ಸೈಡ್ಗೆ ಮೂವ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಅಂದರೆ, ಇದನ್ನ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗ್ಬಿಟ್ಟು 13.25 ಸೆಕೆಂಡ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಇಮೇಜ್ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಗೆ ಬಂದುಬಿಟ್ಟು ನೀವೇನು ಮಾಡಿ ಅಂದರೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಹೋಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಒಂದು ಕೀ ಫ್ರೇಮ್ನ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಎಲ್ಲಿಗಿದೆ, ಇಲ್ಲಿ 13.25 ಸೆಕೆಂಡ್ ಬಂದುಬಿಟ್ಟು ಮತ್ತೊಂದು ಕೀ ಫ್ರೇಮ್ನ ಕೊಡಿ. ಇದನ್ನ ಈ ರೀತಿ ಲೆಫ್ಟ್ ಸೈಡ್ಗೆ ಮೂವ್ ಮಾಡಿ, ಅಂದರೆ ಇಲ್ಲಿ ಒಂದು ಎನಿಮೇಷನ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಅಂತ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಓಕೆ, ಈ ರೀತಿ ಒಂದು ಎನಿಮೇಷನು ಮೂವ್ ಆಗೋದು ಕ್ರಿಯೇಟ್ ಆಗುತ್ತೆ. ಓಕೆ, ಈ ರೀತಿ ಇಲ್ಲಿ ಸೆಂಟ್ರಲ್ಲಿ ಈ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಉಳಿದಿರೋ ಕಡೆ ಸೇಮ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಆ್ಯಡ್ ಮಾಡಿದ್ರಲ್ಲ ಈ ರೀತಿ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಎಫೆಕ್ಟ್ನ ಆ್ಯಡ್ ಮಾಡೋಕ್ಕೆ ಏನು ಮಾಡಬೇಕಂದ್ರೆ, ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು 𝗕𝗙𝗙𝗪𝗏 ಬೈ mkstudio editing ಅಂತ ಇರುತ್ತೆ,
ಇದನ್ನ ನೀವು ಓಪನ್ ಮಾಡ್ಕೋದಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಈ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. ಎಫೆಕ್ಟ್ಸಲ್ಲಿ ಹೋಗಿ ಇಲ್ಲಿ ಕೆಳಗಡೆ 3 ಡಾಟ್ ಕಾಣುತ್ತೆ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋದಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ, ಮತ್ತೆ ಕಬಡ್ಡಿ ಬುಕ್ ಮಾರ್ಕ್ ಬೈ MK Studio ಎಡಿಟಿಂಗ್ ಅಂತ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಫಸ್ಟ್ ಬುಕ್ ಮಾರ್ಕ್ ಎಲ್ಲಿಗಿರುತ್ತೆ ಅಂದರೆ 8.14 ಸೆಕೆಂಡ್ಗಿರುತ್ತೆ. ಇಲ್ಲಿಗೆ ಬಂದುಬಿಟ್ಟು ಫಸ್ಟ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೋದಿ. ಎಫೆಕ್ಟ್ಸಲ್ಲಿ ಹೋಗಿ ಕೆಳಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ಇಮೇಜ್ನ ಕೂಡ ಸೆಲೆಕ್ಟ್ ಮಾಡ್ಕೋದಿ. ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಇದೇ ರೀತಿ ನಾನು ಮುಂದೆ ಇಮೇಜ್ಗಳನ್ನ ಆ್ಯಡ್ ಮಾಡಿಲ್ಲ, ಆದರೆ ನೀವು ಮತ್ತೆ ನಿಮಗೆ ಯಾವ ಇಮೇಜ್ ಇಷ್ಟ ಆ ಇಮೇಜ್ನ ನೀವು ಆ್ಯಡ್ ಮಾಡ್ಕೊಂಡು ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ರೈಟ್ ಸೈಡ್ ಹೋಗ್ಬಿಟ್ಟು ಈ ಒಂದು ಇಮೇಜ್ನ ಕಟ್ ಮಾಡ್ಕೋದಿ. ಮತ್ತೆ ಎಫೆಕ್ಟ್ಸಲ್ಲಿ ಹೋಗ್ಬಿಟ್ಟು ಈ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಇದೇ ರೀತಿ ನೀವು ಮುಂದೆ ಬರೋ ಎಲ್ಲ ಇಮೇಜ್ಗಳಿಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೋದಿ, ಕರೆಕ್ಟಾಗಿ ಎಲ್ಲನೂ ರೆಡಿ ಮಾಡ್ಕೋದಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಮತ್ತಷ್ಟು ಕನ್ನಡ ವಿಡಿಯೋ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ.